ಹಾಯ್, ವೆಲ್ಕಮ್ ಬ್ಯಾಕ್ ಟು ಯುದ್ವಿಗೌಡಸ್ ವ್ಲಾಗ್. ಇದು ಮೊನ್ನೆ ವ್ಲಾಗು, ಅಂದರೆ ಮೊದಲನೇ ಕಾರ್ತಿಕ ಸೋಮವಾರ ಅವತ್ತಿನ ವ್ಲಾಗು. ನಾರ್ಮಲ್ ದಿನವೇ ಮಕ್ಕಳಿರೋದಕ್ಕೆ ನನ್ನ ಮಗಳು ಸ್ಕೂಲ್ಗೆ ಹೋಗೋದಕ್ಕೆ ಒಂದು 4:45 ಎದ್ರೂ ಕೆಲಸ ಆಗೋಲ್ಲ. ಈ ಥರ ಏನಾದರೂ ಇದ್ದರೆ, ಅಂದರೆ ನಾನು ಕಾರ್ತಿಕ ಸೋಮವಾರ ಏನು ಮಾಡ್ತಾಯಿಲ್ಲ, ಬಟ್ ಈ ಥರ ಅಂದರೆ ಪೂಜೆ ಎಲ್ಲ ಮಾಡ್ಕೋಬೇಕಲ್ಲ. ಈ ಥರ ಇದ್ದಾಗ ಎಷ್ಟು ಬೇಗ ಇದ್ದರೂ ಕೆಲಸಗಳೇ ಆಗೋಲ್ಲ. ನಾನು ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ತೊಳ್ಕೊಂಡು ಹೊಸ್ಲಿಗೆಲ್ಲ ಕುಂಕುಮ ಇಟ್ಕೊಂಡು ರಂಗೋಲಿನ ಏನಾದರೂ ಟ್ರೈ ಮಾಡೋಣ ಅಂತ, ಅಂದರೆ ದೊಡ್ಡ ರಂಗೋಲಿ ಬಿಡೋಣ ಅಂತ ಹೋದೆ. ನಮ್ದು ಇರೋದೇ ಚಿಕ್ಕ ಪ್ಲೇಸು, ಅದ್ರಲ್ಲಿ ನಾನು 15ರಿಂದ 8 ಚುಕ್ಕಿ ಇಡಕ್ಕೆ ಹೋಗ್ತಿದ್ದೆ. ಆಗಲಿಲ್ಲ. 3 ಲೈನ್ ಇಟ್ಟ ತಕ್ಷಣ ಅದೆಷ್ಟು ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಮತ್ತೆ ಅಳಿಸ್ಬಿಟ್ಟು ನಾನು ಮತ್ತೆ ಮಿನಿ ವ್ಲಾಗಲ್ಲಿ ಹೇಳಿದೆ ಪ್ರತಿದಿನ ಒಂದು ದೀಪದ ರಂಗೋಲಿ ತೋರಿಸ್ತೀನಿ ಅಂತ. ಇದು ನನ್ನದೇ ಓನು, ಸುಮ್ಮನೆ ಹಂಗೇ ಇನ್ಸ್ಟೆಂಟಾಗಿ ಬರಿಬೇಕಾದ್ರೆ ಈ ಥರ ರಂಗೋಲಿ ಡಿಸೈನ್ಸ್ ಬಂತು. ಯಾರಿಗಾದ್ರೂ ಇಷ್ಟ ಇದ್ದರೆ ಟ್ರೈ ಮಾಡ್ಬೋದು. ಹಂಗೇ ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಕೆಲಸ ಮುಗಿಸೋಣ, ನನ್ನ ಮಗಳು ಎದ್ದೇಳೋ ಅಷ್ಟರಲ್ಲಿ ಅಂದ್ಬಿಟ್ಟು ಬಂದು ಹಾಲು ಕಾಯಿಸ್ಕೊಂಡು, ಮತ್ತು ಇನ್ನೊಂದು ಕಡೆ ಜೀರಾ ವಾಟರ್ ನಾನು ಇವಾಗ 1 ವೀಕಿಂದ ಕುಡಿತಾಯಿದ್ದೀನಿ. ಮೊದಲೆಲ್ಲ ನಾನೇನು ಟ್ರೈ ಮಾಡಿರಲಿಲ್ಲ. ಜೀರಾ ನೀರು ಜೀರಿಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಬಾಯ್ಲ್ ಆಗೋಕ್ಕಿಟ್ಟೆ. ಮತ್ತು ಇನ್ನೊಂದು ಕಡೆ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಒಂದು ಜಾರ್ಗೆ ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಾಗೇ ಅರಿಶಿನ ಪುಡಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು, ಮತ್ತು ಅದಾದಮೇಲೆ 1.5 ಟೊಮೊಟೊ ತೊಗೊಂಡಿದ್ದೀನಿ. ಅಲ್ಲಿ 1.5 ಟೊಮೊಟೊನ ಮತ್ತು ಅದನ್ನು ಅಷ್ಟೇ ಕ್ಲೀನ್ ಪೇಸ್ಟ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕುಕ್ಕರ್ಗೆ ಮಾಮೂಲಿ ಟೊಮೊಟೊ ಬಾತ್ಗೆ ಏನೇನು ಹಾಕ್ತೀರಾ, ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಮಸಾಲದ್ದು ಏನೇನು ಸ್ಪೈಸಸ್ ಬೇಕೋ ಅದನ್ನು ಹಾಕ್ಕೊಂಡು, ಮತ್ತು ಕರಿಬೇವು, ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದಕ್ಕೆ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ನಾನೊಂದು ಅರ್ಧ ಟೊಮೊಟೊ ಹೆಚ್ಚಿ, ಅಥವಾ ಅರ್ಧ ಅಥವಾ 1 ಟೊಮೊಟೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಮತ್ತು ಆವಾಗಲೇ ಅದು ಒಣಗಿರೋ ಬಟಾಣಿ ನೋಡಿ, ಅದು ಸ್ವಲ್ಪ ಬಾಯ್ಲ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನು ಅದು ಯಾವಾಗಲೂ ಅಷ್ಟೇ ಪಲಾವ್ಗೆ ಹಾಕೋದಿದ್ರು ಅಷ್ಟೇ, ನಾನು ಶುಂಠಿ ಬೆಳ್ಳುಳ್ಳಿ ಜೊತೆಗೇ ಹಾಕ್ತೀನಿ. ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದು ಕ್ಲೀನಾಗಿ, ಅಂದರೆ ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋದ್ಮೇಲೆ ಟೊಮೊಟೊ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದಾಕಿ ಸ್ವಲ್ಪ ಅದು ನೀರು ಫ್ರೈ ಆಗೋ ತನಕ ಫ್ರೈ ಮಾಡಬೇಕು. ಅದಾದಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಜೀರಾ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ, ಅದು ಮನೇಲೇ ಮಾಡಿರೋದು. ಅಷ್ಟನ್ನು ಹಾಕ್ಕೊಂಡು ಅದು ಸ್ಪೈಸಸ್ದು ಹಸಿ ವಾಸನೆ ಹೋಗೋ ಅಷ್ಟು ಫ್ರೈ ಮಾಡಿಬಿಟ್ಟು, ನೀವು ಅಕ್ಕಿಗೆ ತಕ್ಕನಾಗೆ ನೀರು ಹಾಕ್ಕೊಂಡು, ನೀರು ಕುದ್ಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಅಕ್ಕಿ ಹಾಕ್ಕೊಂಡು 1 or 2 ವಿಷಲ್. ಆ್ಯಕ್ಚುಲಿ ಟೊಮೊಟೊ ಬಾತ್ ನಮಗೆ ಸಾಫ್ಟಾಗಿರಬೇಕು, ಉಡಿ ಥರ ಇರಬಾರ್ದು. ಸಾಫ್ಟಾಗಿದ್ದರೆ ನಮಗೆ ಇಷ್ಟ ಆಗುತ್ತೆ. ನಾನು ಇಲ್ಲಿ 2 ವಿಷಲ್ ತೆಗ್ಸಿದ್ದೀನಿ. 2 ವಿಷಲ್ ತೆಗೆಸಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಬಾತ್ ರೆಡಿ ಆಗುತ್ತೆ, ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಹೆಚ್ಚಾಕೆ ಮಾಡ್ತಾಯಿದ್ದೆ, ಈ ಸಲ ಗ್ರೈಂಡ್ ಮಾಡಿ ನೋಡೋಣ ಅಂತ ಆ ಥರ ಎರಡೂ ಟ್ರೈ ಮಾಡಿದೆ. ಚೆನ್ನಾಗಿತ್ತು ಟೊಮೊಟೊ ಬಾತು ಆ್ಯಕ್ಚುಲಿ. ಟಿಫನ್ನೆಲ್ಲ ರೆಡಿ ಮಾಡಿಬಿಟ್ಟು ಹಾಗೆ ನನ್ನ ಮಗಳು ಲಂಚ್ ಬಾಕ್ಸ್ ಎಲ್ಲ ಫುಲ್ ಪ್ಯಾಕ್ ಮಾಡಿ ಇಟ್ಬಿಟ್ಟು, ನಾನು ಸ್ನಾನ ಮಾಡಿಕೊಂಡು ಮಕ್ಳು ಇನ್ನೂ ಎದ್ದಿರಲಿಲ್ಲ ಅಷ್ಟರಲ್ಲಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು, ನಾವು ನಾರ್ಮಲಾಗಿ ದೇವ್ರಿಗೆಲ್ಲ ಹೂವು ಚೇಂಜ್ ಮಾಡೋದು ಮಂಗಳವಾರ, ಗುರುವಾರ, ಶುಕ್ರವಾರ ಅಥವಾ ಶನಿವಾರ, ಈ ವಾರಗಳಲ್ಲಿ ಚೇಂಜ್ ಮಾಡ್ತೀವಿ. ಇವಾಗ ಕಾರ್ತಿಕ ಸೋಮವಾರ ಅಲ್ವಾ, ಸೊ ಅದಕ್ಕೆ ಸೋಮವಾರನೇ ಹೂವು ಚೇಂಜ್ ಮಾಡೋಣ ಅಂದ್ಬಿಟ್ಟು ಹೂವೆಲ್ಲ ಚೇಂಜ್ ಮಾಡಿಕೊಂಡು, ಮತ್ತು ಸ್ವಲ್ಪ ಆ ಗಂಧದ ಕಡ್ಡಿದು ಕಿಡಿ ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಒರೆಸ್ಕೊಂಡು, ನನ್ನ ಮಗಳಿಗೆ ಸ್ಪೋರ್ಟ್ಸ್ ಡೇ ಇತ್ತು ಅಂತ ಒಂದು ವಿಡಿಯೋ ಹಾಕಿದೆ ನೋಡಿ, ಅವತ್ತು ಅವ್ರಿಗೆ ಇದು ಉಂಡೆ ಥರ ಅದು ಮೆಟಲ್ದು ಅದನ್ನು ಕೊಟ್ಟಿದ್ರು. ನನ್ನ ಮಗಳು ಅದನ್ನು ಕಾಯಿನ್ಗಳನ್ನ ಹಾಕ್ಬಿಟ್ಟು ದೇವ್ರ ಮನೇಲೆ ಇಡು, ಅರಿಶಿನ ಕುಂಕುಮ ಇಡು, ಹೂ ಇಡು, ಪೂಜೆ ಮಾಡಬೇಕು, ಅದೆಲ್ಲ ಬೇಗ ತುಂಬಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾಳೆ ದೇವ್ರ ಮನೇಲಿ ಇಡು ಅಂತ. ಸೊ ಅದಕ್ಕೆ ಅದಕ್ಕೂ ಹೂವೆಲ್ಲ ಇಟ್ಬಿಟ್ಟು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನಾನು ನಾರ್ಮಲಾಗಿ ಧೂಪ ಎಲ್ಲ ಬೆಳಗ್ಗೆ ಹೊತ್ತು ಅಷ್ಟು ಹಚ್ಚೋಕೆ ಹೋಗಲ್ಲ, ಸಂಜೆ ಹೊತ್ತು ಮಾತ್ರ ಹಚ್ತೀನಿ, ಮಂಗಳವಾರ, ಶುಕ್ರವಾರ ಈ ಥರ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಇದ್ದಾಗ. ಬಟ್ ಇವತ್ತು ಕಾರ್ತಿಕ ಸೋಮವಾರ ಅಲ್ವೇ ಇರಲಿ ಅಂದ್ಬಿಟ್ಟು ಬೆಳಗ್ಗೆನೂ ಹಚ್ಚಿದೆ. ಈ ಪಲಾವ್ಗಳೆಲ್ಲ ಏನಾಗುತ್ತೆ ಅಂದರೆ ಪಾತ್ರೆಲಿ ಮಾಡಿದಾಗ, ಅಂದರೆ ಅದು ಬಾಯ್ಲ್ ಆಗಬೇಕಾದ್ರೆ ಮಿಕ್ಸ್ ಆಗುತ್ತೆ. ಕುಕ್ಕರಲ್ಲಿ ಮಾಡಿದ್ರೆ ಮಸಾಲೆ ಎಲ್ಲ ಮೇಲೆ ಬಂದು ಕೂತಿರುತ್ತೆ, ರೈಸ್ ಎಲ್ಲ ಕೆಳಗಡೆ ಇರುತ್ತೆ. ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಹಂಗೆ ನನ್ನ ಮಗಳು ಲಂಚ್ ಬಾಕ್ಸ್ಗೆ ಮಾಮೂಲಿ ಸೌತೆಕಾಯಿ ಅದು ಮಾತ್ರ ಡೈಲಿ ಬೇಕು ಅವಳಿಗೆ. ಹಂಗೇ ಒಂದು ಬಾಳೆಹಣ್ಣು, ಆರೆಂಜು ಒಂದು ಅರ್ಧ ಹಾಕ್ತೀನಿ, ಆರೆಂಜು ಫುಲ್ ಏನು ಹಾಕಲ್ಲ, ಮತ್ತೆ ಅವಳು ಮಧ್ಯಾಹ್ನ ಬಂದಮೇಲೂ ತಿಂತಾಳೆ ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಪಲಾವು 1 ಸ್ಪೂನು, 1.5 ಸ್ಪೂನಷ್ಟು ಪಲಾವ್ ಹಾಕ್ಬಿಟ್ಟು ಅವಳ ಲಂಚ್ ಬ್ಯಾಗ್ನೂ ರೆಡಿ ಮಾಡಿದೆ.
ಅವಳು ಬೆಳಗ್ಗೆನೂ ಸ್ವಲ್ಪ ತಿಂದ್ಕೊಂಡು ಹೋಗಿರ್ತಾಳೆ. ಆ್ಯಕ್ಚುಲಿ ಖಾಲಿ ಹೊಟ್ಟೆಲೆಲ್ಲ ಮಕ್ಕಳನ್ನ ಕಳಿಸ್ಬಾರ್ದು ಸ್ಕೂಲ್ಗೆ. ಅವಳು ಹೋಗೋದು 8:30 ಟು 8:45ಗೆ ಅವಳಿಗೆ ಅರೈವಲ್ ಟೈಮ್ ಇರೋದು. ಅದೇನು ಟೂ ಅರ್ಲಿ ಅಂತ ಏನು ಅನಿಸಲ್ಲ ಅಲ್ವಾ. ಅವಳು ಸ್ವಲ್ಪ ಮಾರ್ನಿಂಗ್ ತಿಂದ್ಕೊಂಡು ಹೋಗಿರ್ತಾಳೆ. ಮತ್ತು ಈ ಸ್ನ್ಯಾಕ್ಸ್ ಟೈಮಲ್ಲಿ ನಾನು ಸ್ವಲ್ಪ ಇರಲಿ ಸ್ವಲ್ಪ ತಿಂದ್ಕೊಂಡು ಹೋಗಿರ್ತಾಳಲ್ಲ ಅಂದ್ಬಿಟ್ಟು ಇನ್ನು ಸ್ವಲ್ಪ ಹಾಕಿ ಕಳಿಸಿರ್ತೀನಿ. ಹಂಗೇನೆ ಅವಳಿಗೆ ಬುಕ್ಸ್ ಯಾವ ಥರ ಅಂದರೆ ವಾಲ್ಯೂಮ್ 1, 2, 3, 4 ಆ ಥರ ಕಳಿಸ್ತಿರ್ತಾರೆ. ಈ ವಾಲ್ಯೂಮ್ 4 ಬುಕ್ಸ್ಗಳನ್ನ ಕಳಿಸಿದ್ರು. ಅಲ್ಲೇ 3 ಡೇಸ್ ಆಗಿತ್ತು. ಅದಕ್ಕೆ ನಾನು ಅದೇ ಅವ್ರದ್ದು ನೇಮ್ಸ್ ಆ ಥರ ಬರ್ಬಿಟ್ಟು ಸೆಕ್ಷನ್ನು ಲೇಬಲ್ ಮಾಡಿ ಕಳಿಸಿ ಅಂತ ಹೇಳಿದ್ರು. ನಾನು ಮಾಡೇ ಇರಲಿಲ್ಲ. 3 ಡೇಸ್ ರಜೆ ಇತ್ತು ನೋಡಿ, ಸೋಂಬೇರಿಗಳ ಥರ. ಹಾಗೇನೆ ಅವಳು ಹೋಮ್ವರ್ಕ್ ಕೂಡ ಮಾಡ್ತಿರ್ಲಿಲ್ಲ. ಅದು ಲೇಬಲ್ ಎಲ್ಲ ಮಾಡಿಟ್ಟು ಮತ್ತೆ ಅವಳಿಗೆ ಎಬ್ಬಿಸ್ಬಿಟ್ಟು ಸ್ನಾನ ಮಾಡಿ ಅವಳನ್ನೂ ರೆಡಿ ಮಾಡಿಸ್ಬಿಟ್ಟು ಅವಳು ನಾನು ಹಾಕ್ತೀನಿ ಮಗಳೇ ಶೂಸ್ ಹಾಕ್ಸಿಲ್ಲ ಅಂದಾಗ, ಇಲ್ಲ ನನಗೆ ಬರುತ್ತೆ ನಾನೇ ಹಾಕ್ಕೊತೀನಿ ಅಂತಾಳೆ. ಏನಾದ್ರೂ ನೀನೇ ಹಾಕೋ ಇವತ್ತು ಕೆಲಸ ಇದೆ ನನಗೂ ಸ್ವಲ್ಪ ಅಂದರೆ, ಇಲ್ಲ ನನಗೆ ಬರಲ್ಲ ನಾನು ಇನ್ನೂ ಚಿಕ್ಕವಳು ತಾನೇ ನೀನೇ ಹಾಕಬೇಕು ಈ ಥರ ಎಲ್ಲ ಹಠ ಮಾಡ್ತಾಳೆ. ಅವಳನ್ನೂ ಸಾಕ್ಸ್ ಎಲ್ಲ ಹಾಕ್ಬಿಟ್ಟು ಅವಳದು ಸಿಕ್ಕಾಪಟ್ಟೆ ಕರ್ಲಿ ಏರು. ಈ ಸೈಡಲ್ಲೆಲ್ಲ ನಾವು ಕರ್ಲು ಬೇಕಂತ ಮಾಡಿಸ್ಕೊತೀವಿ ನೋಡಿ ಈ ಕಿವಿ ಪಕ್ಕದಲ್ಲೆಲ್ಲ. ಬಟ್ ಅವಳಿಗೆ ನ್ಯಾಚುರಲಾಗೆ ಎಷ್ಟು ಚೆನ್ನಾಗಿ ಬರುತ್ತೆ ಕರ್ಲಿ ಅಂದರೆ. ನಾನು ಆ್ಯಕ್ಚುಲಿ ರೆಡಿ ಮಾಡಬೇಕಾದ್ರೆಲ್ಲ ಸೈಡಲ್ಲಿ ಆ ಕಡೆ ಕಿವಿ ಹತ್ರ ಈ ಕಡೆ ಕಿವಿ ಹತ್ರ ಆ ಥರ ಕರ್ಲ್ ಏರ್ ಬಿಟ್ಟಿರ್ತೀನಿ. ಒಂದು 4-5 ಏರ್ಸು ಆ ಥರ ಚೆನ್ನಾಗಿದೆ. ಅದು ಸಿಕ್ಕಾಪಟ್ಟೆ ಸಿಕ್ಕಾಗುತ್ತೆ. ಅಯ್ಯೋ ಬೆಳಗ್ಗೆ ಎಷ್ಟು ಬಿಡಿಸ್ಬೇಕಾದ್ರೆ ಏನಕ್ಕೆ ಹಂಗೆ ಕೇಳ್ತೀಯಾ ಅಂತಿರ್ತಾಳೆ. ಬಟ್ ಅದಷ್ಟು ಸಿಕ್ಕಾಗಿರುತ್ತೆ ಆ್ಯಕ್ಚುಲಿ. ಅವಳಿಗೂ ತಲೆ ಎಲ್ಲ ಬಾಚಿಕೊಂಡು ನನ್ನ ಚಿಕ್ಕ ಮಗಳು ಅಷ್ಟರಲ್ಲಿ ಎದ್ದು ಓಡಾಡ್ತಾ ಇದ್ಲು ಸುತ್ತ. ಅವಳನ್ನೂ ಹಂಗೆ ಮಾತಾಡಿಸ್ಕೊಂಡು ಅವಳು ಆ್ಯಕ್ಚುಲಿ ಹೋಮ್ವರ್ಕ್ ಇದ್ದರೆ ಅವತ್ತೇ ಮಾಡಿಬಿಡ್ತಾಳೆ. ಬಟ್ ನಾವು 3 ಡೇಸ್ ರಜೆ ಇತ್ತು. ನನ್ನ ಹಸ್ಬೆಂಡ್ ಕೂಡ ಊರಿಗೆ ಹೋಗಿದ್ರು. ನಾವು ನನ್ನ ಕಸಿನ್ ಮನೇಲಿದ್ದೀವಿ, ನಮ್ಮ ಮನೆ ಇರಲಿಲ್ಲ. ಸೊ ಅದಕ್ಕೆ ಮಾರ್ನಿಂಗ್ ಅಂದರೆ ಅದೇನೋ 1, 2, 3 ಸರ್ಕಲ್ ಮಾಡೋದೇನೋ ಇತ್ತು ಅಷ್ಟೇ. ನನ್ನ ಹತ್ರ ಏನು ಹೇಳ್ಸ್ಕೊಳ್ಳಿಲ್ಲ. ಅವಳೊಳ್ಳೆ ಸರ್ಕಲ್ ಮಾಡಿಟ್ಲು. ಬಟ್ ಅವ್ರಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರಲ್ವ, ಅದನ್ನು ಅವಳು ಇಲ್ಲೇ ಅಪ್ಲೈ ಮಾಡ್ಕೊಂಡು ಅವಳೇ ಹೋಮ್ವರ್ಕ್ ಮಾಡಿದ್ಲು. ಅವಳಿಗೇನಾದರೂ ಮಾಡಿದಾಗ ಹೊಗಳು ಬಿಟ್ಟರೆ ತುಂಬಾ ಖುಷಿಯಾಗುತ್ತೆ. ಅವಳಿಗೇನಾದ್ರೂ ನಯಸ್ಗೆ ಹೇಳಿ ಕೆಲಸ ಮಾಡಿಕೊಂಡ್ರೆ ಏನು ಬೇಕಿದ್ರೂ ಮಾಡ್ತಾಳೆ. ಅದು ಬಿಟ್ಟು ಸ್ವಲ್ಪ ನಾವೇನಾದರೂ ಲೌಡಾಗಿ ಮಾತಾಡಿದ್ರೆ ಅವಳು ಅಷ್ಟೇ ಒಂಥರ ಸ್ಪೀಕರ್ ಆನ್ ಮಾಡಿಬಿಡ್ತಾಳೆ. ಅಳೋಕ್ಕೆ ತಲೆ ನೋವು ಬರ್ಸ್ಬಿಡ್ತಾಳೆ. ಅವಳನ್ನೂ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಕಳಿಸ್ಬಿಟ್ಟು, ಆ್ಯಕ್ಚುಲಿ ಅವ್ರ ಅಪ್ಪ ಇಲ್ಲ ಅಂದರೆ ನಾನು ಹೋಗಿ ಬಿಡ್ತೀನಿ. ಅವ್ರ ಅಪ್ಪ ಇದ್ದರೆ ಅವ್ರ ಅಪ್ಪನೇ ಬಿಡ್ತಾರೆ, ನಾನೇನು ಹೋಗಲ್ಲ. ಬಟ್ ಇವತ್ತು ತರಕಾರಿ ತರಬೇಕಿತ್ತು ಅಂತ ನನ್ನ ಚಿಕ್ಕ ಮಗಳನ್ನೂ ಎತ್ಕೊಂಡು ನಾವು ಹೋಗಿದ್ವಿ. ಕಾರ್ತಿಕ ಸೋಮವಾರ ಅಂತ ಹೇಳಿದ್ಮೇಲೆ ಇವತ್ತು ಹಸಿಕಾಯಿ ಏನಾದರೂ ತೊಗೊಂಬಂದು ಸಾಂಬಾರು ಮಾಡೋಣ, ಸೊ ಅಡುಗೆ ಅಂತ ನಮ್ಮ ಕಡೆ ಹೇಳ್ತಾರೆ. ನಿಮ್ಮ ಕಡೆ ಏನಂತ ಗೊತ್ತಿಲ್ಲ. ನಿಮ್ಗೆ ಯಾರಾದ್ರೂ ಏನಾದರೂ ಬೇರೆ ಸಾಂಬಾರು ಹೇಳಿದ್ರೆ ಹೆಸ್ರನ್ನ ಕಮೆಂಟ್ ಮಾಡಿ. ತೊಗರಿಕಾಯಿ ತೊಗೊಂಡು ಬಂದಿದ್ದೆ. ಬಿಡ್ಸೋಣ ಅಂದರೆ ನನ್ನ ಚಿಕ್ಕ ಮಗಳು ಅಯ್ಯೋ ರಾಮ, ಕವರ್ ಅದರೊಳಗಡೆ ಹಾಕೋದು, ಕಿತ್ತಾಕೋದು, ಕಾಳುಗಳ್ನೆಲ್ಲ ಮರನ ತೆಗಿಯೋದು, ಬೀಳ್ಸೋದು ಈ ಥರ ಎಲ್ಲ ಮಾಡ್ತಾಯಿದ್ಲು. ಆಮೇಲೆ ನನ್ನ ಹಸ್ಬೆಂಡು ತಿಂಡಿ ಹಾಕೊಂಬಂದರು. ಅವಳು ಆ್ಯಕ್ಚುಲಿ ತಿಂಡಿ ತಿಂದಿದ್ಲು. ಬಟ್ ಅವಳಿಗೇನಂದರೆ ಯಾರಾದರೂ ಅವಳು ಮುಂದೆ ಹತ್ರ ತಟ್ಟೆ ಹಾಕೊಂಡು ಕುತ್ಕೊಂಡ್ರೆ ತಿನ್ನಿಸ್ಕೊಳ್ಳಲ್ಲ, ಅವಳೇ ತಿನ್ನಬೇಕು. ಒಂದು ಅಗ್ಲು ಬಾಯಿಗೆ ಹೋಗಿದ್ರೆ ಒಂದು 10 ಅಗ್ಲು ಕೆಳಗಡೆ ಬಿದ್ದಿರುತ್ತೆ. ಬಟ್ ನನಗೂ ಖುಷಿಯಾಗುತ್ತೆ, ಅವಳು ಇಷ್ಟು ಚಿಕ್ಕ ವಯಸ್ಸಿಗೆ ಅವಳೇ ತಿನ್ನೋಕ್ಕೆಲ್ಲ ಟ್ರೈ ಮಾಡ್ತಾಳೆ ಅಂದರೆ. ಬಟ್ ಏನಂದರೆ ಅಷ್ಟು ಚಲ್ತಿರ್ತಾಳೆ. ಬಟ್ ಯಾರು ಏನು ಹೇಳಿದ್ರು ಇಲ್ಲ ತಿನ್ನಿಸ್ತೀನಿ ಬಿಡು ಮಗಳೇ ಅಂದ್ರೂ ಕೇಳಲ್ಲ, ಹಠ ಮಾಡ್ತಾಳೆ ನಾನೇ ತಿನ್ನಬೇಕು ಅಂತ. ನೋಡಿ ತಟ್ಟೆ ಒಳಗಡೆ ಮುಖ ಹಾಕ್ಕೊಂಡು ತಿಂತಾಯಿದ್ದಾಳೆ ಆ್ಯಕ್ಚುಲಿ. ಅದಕ್ಕೆ ಸ್ವಲ್ಪ ಈ ಕಡೆ ಎಳೆಯೋದು ಆ ಕಡೆ ಎಳೆಯೋದು ಅಂದರೆ ಅವಳಿಗೆ ಹಿಂಸೆ ಮಾಡ್ತಿಲ್ಲ, ಅವಳೇ ಬೇಕಂತ ಆ ಥರ ಆಟ ಆಡ್ಸ್ಕೊತಾ ಇದ್ಲು. ಮುಂದೆ ಹೋಗೋದು, ಎಳ್ಸ್ಕೊಳ್ಳೋದು, ಕಾಲಿಟ್ಕೊಂಡು ಆ ಥರ ಎಲ್ಲ. ಕಾಲು ಹಿಡಿಯೋಕ್ಕಂತೂ ಒಂದು ಅರ್ಧ ಗಂಟೆ ಕೆಲಸನ 1.5 ಗಂಟೆ ಮುಗಿಸಂದ್ರೆ, ಈ ಕಾಲು ಹಿಡಿಯೋದು ಅಂತೆಲ್ಲ ಯಾವ ಕೆಲಸ ಆದರೂ ಅಷ್ಟೇ. ಮಕ್ಕಳು ನೋಡ್ಕೋಬೇಕಿದ್ರೆ ಅದೇನೋ ಹೇಳ್ತಾರಲ್ಲ, ಉಗ್ರಲ್ಲಿ ಹೋಗೋದಕ್ಕೆ ಕೊಡ್ಲಿ ತೊಗೊಂಡ್ರು ಅಂತ. ಅಂದರೆ ಅಷ್ಟು ಟೈಮ್ ಆಗುತ್ತೆ ಆ್ಯಕ್ಚುಲಿ ಮಕ್ಕಳು ನೋಡ್ಕೊಂಡು ಏನಾದರೂ ಕೆಲಸ ಮಾಡೋದಂದರೆ. ಅಷ್ಟರಲ್ಲಿ ನಂದು ಆಯಿತು. ನಾನು ಸಾಂಬಾರು ಮಾಡೋಕ್ಕೆ ಅಂತ ಹೋದೆ. ನನ್ನ ಹಸ್ಬೆಂಡ್ ಅವ್ರದ್ದೇನೋ ಕೆಲಸ ಇತ್ತು ಅಂದ್ಬಿಟ್ಟು ಮಾಡ್ಕೊತಾ ಇದ್ರು. ಅವರಪ್ಪ ಹೆಂಗೆ ಕೆಲಸ ಮಾಡ್ತಾರೋ ಇವಳು ಅದೇ ಥರ ಪೊಸಿಷನಲ್ಲಿ ಮಲ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿದ್ಲು. ನಾನು ಅವಳು ಚೇಷ್ಟೆಲ್ಲ ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡಿಕೊಂಡು ಈ ಕಡೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಒಗ್ಗರಣೆಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಗ್ರೈಂಡ್ ಮಾಡಿಬಿಟ್ಟು ಆ ಕಡೆ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಈ ರುಬ್ಬಿರೋ ಅಂಥ ಈರುಳ್ಳಿ ಪೇಸ್ಟ್ನ ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಮತ್ತು ಅದೇ ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ, ಸ್ವಲ್ಪ ಕಡಲೆ, ಟೊಮೆಟೊ ಒಂದು ಗ್ರೈಂಡ್ ಮಾಡಿಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹುಳಿ ಸಾಂಬಾರು ಪುಡಿ ಏನು ಮಾಡಿಸಿರ್ತೀವಿ, ಅಥವಾ ಒಬ್ಬೊಬ್ರು ಧನಿಯಾ ಪೌಡ್ರು, ಖಾರ ಪುಡಿ 2 ಸಪ್ರೇಟಾಗಿ ಯೂಸ್ ಮಾಡ್ತಾರೆ. ನಾನು ಒಂದೇ ಯೂಸ್ ಮಾಡೋದು. ಅದನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಈ ಕಡೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನೊಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಮತ್ತು ಹಂಗೇ ತೊಗರಿಕಾಳು, ಆಲೂಗಡ್ಡೆ ಹಾಕ್ಕೊಂಡು
ಅದು ಕಾಳು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಈ ಖಾರ ಮಸಾಲೆ ಅದನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಹಾಕ್ಕೊಂಡು ಮತ್ತು ಉಪ್ಪು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕಾಳು ಸಾಫ್ಟ್ ಆಗೋ ತನಕ ಬೇಯಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಯಾರೆಲ್ಲ ವಿಡಿಯೋ ನೋಡ್ತಿರೋ ಪೂರ್ತಿ ವಿಡಿಯೋ ನೋಡಿ. ಹಂಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಂಗೇ ನನ್ನ ವೀಡಿಯೋಸ್ ಇಷ್ಟ ಆದರೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಹಾಕೋ ನೋಟಿಫಿಕೇಷನ್ ಬರುತ್ತೆ, ನೀವು ಅವಾಗ ವಾಚ್ ಮಾಡ್ಬೋದು. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.